ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು CGL ಡೀಟೇಲ್ ಪ್ಯಾಟರ್ನ್ ಮತ್ತು ನನ್ನ ಸ್ಟಡಿ ಮೆಟೀರಿಯಲ್ಸ್ ಏನೇನು ರೆಫರ್ ಮಾಡ್ತೀನಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನಲ್ಲಿ ವಿಡಿಯೋ ಮಾಡೋಣ ಅಂತ. ಬಿಕಾಸ್ ತುಂಬ ಸತಿ ನಾವು ಸರ್ಚ್ ಮಾಡಬೇಕಾದ್ರೆ ಸೌತಲ್ಲಿ ನಮಗೆ ಕನ್ನಡದಲ್ಲಿ ಎಕ್ಸ್ಪೆಷಲಿ ಸ್ಟಡಿ ಮೆಟೀರಿಯಲ್ಸ್ ಯಾವುದ್ಯಾವುದು ಪರ್ಟಿಕ್ಯುಲರ್ ಆಗಿ ರೆಫರ್ ಮಾಡ್ತಾರೆ. ಮತ್ತು CGL ಆಸ್ಪಿರೆಂಟ್ಸು ಸೌತಲ್ಲಿ ಸಿಗೋದು, ಕನ್ನಡದಲ್ಲಿ ಸಿಗೋದು ಕಡಿಮೆ. ಹಾಗಾಗಿ ಈ ಎಕ್ಸಾಮ್ನ ನಾನು ಪ್ರಿಲಿಮ್ಸ್ 2 ಸತಿ ಅಂದರೆ ಟೈರ್ 1ನ 2 ಸತಿ ಕ್ಲಿಯರ್ ಮಾಡಿರೋದ್ರಿಂದ ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ನಾನು ಯಾವ್ಯಾವುದೆಲ್ಲ ಮೆಟೀರಿಯಲ್ಸ್ ರೆಫರ್ ಮಾಡಿದೆ ಮತ್ತು ನಂದು ಎಷ್ಟೆಷ್ಟು ಮಾರ್ಕ್ಸ್ ತಂದಿತ್ತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಈ CGL ಅನ್ನೋದು ನಮಗೆ 2 ಲೆವೆಲಲ್ಲಿ ನಡೆಯುತ್ತೆ, ಟೈರ್ 1, ಟೈರ್ 2. ಬಿಫೋರ್ 2022 ಇದು ತುಂಬ ಲೆಂತಿ ಪ್ರೊಸೀಜರ್ ಇತ್ತು. ಫಸ್ಟು ಟೈರ್ 1 ಇರ್ತಿತ್ತು, ಟೈರ್ 2 ಇರ್ತಿತ್ತು, ಆಮೇಲೆ ಒಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರ್ತಿತ್ತು. ಡಿಸ್ಕ್ರಿಪ್ಟಿವ್ ಟೆಸ್ಟಲ್ಲಿ ನಿಮಗೆ ಒಂದು ಪ್ರಿಸೈಸ್ ರೈಟಿಂಗ್ ಮತ್ತು ಶಾರ್ಟ್ ಸ್ಟೋರಿ ರೈಟಿಂಗ್ ಮೀನ್ಸ್ ಪ್ಯಾಸೇಜ್ ಸೆಲೆಕ್ಷನ್ ಪೋಸ್ಟಿಂದು ಗ್ರ್ಯಾಜುಯೇಟ್ ಲೆವೆಲ್ ಸ್ಕೋರ್ ಕಾರ್ಡ್. CGL ಹೇಳಬೇಕಂದ್ರೆ ಮೊದಲು 22ಕ್ಕಿಂತ ಮುಂಚೆ ಲೆಂತಿ ಪ್ರೊಸೀಜರ್ ಇತ್ತು. ಫಸ್ಟ್ ಟೈರ್ 1 ಇರ್ತಿತ್ತು, ಸೆಕೆಂಡ್ ಟೈರ್ 2 ಇರ್ತಿತ್ತು, ಆಮೇಲೆ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತಿತ್ತು. ಅದರಲ್ಲಿ ನಿಮಗೆ ಎಸ್ಸೆ ರೈಟಿಂಗ್ ಮತ್ತು ಪ್ರಿಸೈಸ್ ರೈಟಿಂಗ್ ಇರ್ತಿತ್ತು. ಅದಾದಮೇಲೆ ಮಾರ್ಕ್ಸ್ ಬಿಡ್ತಾಯಿದ್ರು. ಆಮೇಲೆ ನಿಮಗೆ ಸ್ಕಿಲ್ ಟೆಸ್ಟ್ ಇರ್ತಿತ್ತು, ಅಂದರೆ ಒಂದು ಡಾಟಾ ಎಂಟ್ರಿ ಟೆಸ್ಟ್ ಇರ್ತಿತ್ತು. ಬಟ್ ಆಫ್ಟರ್ 23ಇಂದ ಏನು ಮಾಡಿದ್ರು ಅಂದರೆ ಮೇನ್ಸಲ್ಲಿ ಪ್ಯಾಟ್ರನ್ನ ಚೇಂಜ್ ಮಾಡಿದ್ರು. ಇವಾಗ ಟೈರ್ 1ನ ಕ್ವಾಲಿಫೈಯಿಂಗ್ ಮಾಡಿದ್ದಾರೆ, ಟೈರ್ 2 ಮಾರ್ಕ್ಸ್ನ ಕೌಂಟ್ ಮಾಡ್ತಾರೆ. ಟೈರ್ 1 ನಿಮಗೆ 200 ಮಾರ್ಕ್ಸಿಗೆ ಇರುತ್ತೆ, 100 ಕ್ವೆಶನ್ ಇರುತ್ತೆ, ಒಂದೊಂದು ಕ್ವೆಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಇನ್ನು ಟೈರ್ 2 ಬಂದು 390 ಮಾರ್ಕ್ಸ್ಗಿರುತ್ತೆ. ಇಲ್ಲಿ ಒಂದು ಕ್ವೆಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಮತ್ತು ನೆಗೆಟಿವ್ -1, ಒಂದು ಕ್ವೆಶನ್ ರೈಟ್ ಆದರೆ 3 ಮಾರ್ಕ್ಸ್, ಒಂದು ಕ್ವೆಶನ್ ತಪ್ಪಾದರೆ -1 ಮಾರ್ಕ್ಸ್ ಇರುತ್ತೆ. ಮತ್ತು CGL ಟೈರ್ 1 ಪ್ಯಾಟ್ರನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವೆಶನ್ 50 ಮಾರ್ಕ್ಸ್, ಇಂಗ್ಲೀಷು 25 ಇರುತ್ತೆ, ರೀಸನಿಂಗು 25 ಇರುತ್ತೆ, ಜನರಲ್ ಅವೇರ್ನೆಸ್ 25 ಇರುತ್ತೆ, 100 ಕ್ವೆಶನ್ಸು 200 ಮಾರ್ಕ್ಸ್ಗಿರುತ್ತೆ. ಇದು ಪೇಪರ್ 1 ಬಂದು ನಿಮಗೆ ಕ್ವಾಲಿಫೈಯಿಂಗು, ಮೇನ್ಸಲ್ಲಿ ಇದ್ರದ್ದು ಮಾರ್ಕ್ಸ್ನ ನಿಮಗೆ ಕೌಂಟ್ ಮಾಡಲ್ಲ. ಟೈರ್ 2 ಬಂದು ಇದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ನಮ್ಮದು ಪೋಸ್ಟಿಂಗ್ ಆಗಿರ್ಬೋದು, ನಾವು ಮೇನ್ಸ್ನ ಕಟ್ ಆಫ್ ಕ್ಲಿಯರ್ ಮಾಡ್ತೀವ ಇಲ್ವಾ ಅಂತ ಡಿಸೈಡ್ ಮಾಡೋದೇ ಇದು. ಯಾಕೆಂತಂದರೆ ಟೈರ್ 2 ಮಾರ್ಕ್ಸ್ ಮೇಲೆ, ಮಾರ್ಕ್ಸ್ ಬೇಸಿಸ್ ಮೇಲೇ ನಿಮಗೆ ಗೊತ್ತಿರೋ ಹಾಗೆ CGL ಅಂತಂದರೆ ಇದು ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಎಕ್ಸಾಮಲ್ಲಂದರೆ ಇವಾಗ PSI ಅಂತಂದರೆ PSIಯಲ್ಲಿ PSI ಪೋಸ್ಟ್ ಮಾತ್ರ. ಬಟ್ CGL ಎಕ್ಸಾಮ್ ಬರಿತಾ ಇದ್ದೀರಾ ಅಂತಂದರೆ ನೀವು ಮೋರ್ ದೆನ್ 40 ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಅಂದರೆ ಅಲ್ಲೇ ಸಬ್ ವೇರಿಯಸ್ ಪೋಸ್ಟ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ GST ಇನ್ಸ್ಪೆಕ್ಟರ್ ಆಗಿರ್ಬೋದು, ಟ್ಯಾಕ್ಸ್ ಅಸಿಸ್ಟೆಂಟ್ ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರ್ಬೋದು, ಟ್ಯಾಕ್ಸ್ ಅಸಿಸ್ಟೆಂಟ್, ಎಕ್ಸೈಸ್ ಇನ್ಸ್ಪೆಕ್ಟರ್, ಕಸ್ಟಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಟೂ ಮೆನಿ ಅದರ್ ಡಿಪಾರ್ಟ್ಮೆಂಟ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಹಾಗೆ ಟೈರ್ 2 ಅಲ್ಲಿ ನಿಮಗೆ 3 ಸೆಕ್ಷನ್ಸ್ ಬರುತ್ತೆ. ಈ ಸೆಕ್ಷನ್ನಲ್ಲೂ ನಿಮಗೆ 2 ಮಾಡ್ಯೂಲ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಸೆಕ್ಷನ್ 1ನಲ್ಲಿ ನಿಮಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರುತ್ತೆ, ಸೆಕ್ಷನ್ 2 ಅಲ್ಲಿ ಇಂಗ್ಲೀಷ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ. ಇನ್ನು ಸೆಕ್ಷನ್ 3ಯಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಮತ್ತು ಒಂದು ಡಾಟಾ ಎಂಟ್ರಿ ಸ್ಟೆಪ್ ಇರುತ್ತೆ. ಇದೆಲ್ಲ ಒಂದೇ ದಿನದಲ್ಲಿ ನಡೆಯೋ ಪ್ರೊಸೀಜರ್. ಅಂದರೆ ಮಾರ್ನಿಂಗ್ ನಿಮಗೆ ಈ 3 ಸ್ಟೆಪ್ ಆಗುತ್ತೆ. ಯಾವುದ್ಯಾವುದು ಅಂತಂದರೆ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 1 ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟು. ಈ ಡಾಟಾ ಎಂಟ್ರಿ ಮಾತ್ರ ನಿಮಗೆ ಮಧ್ಯಾಹ್ನ ನಡೆಸ್ತಾರೆ. ಅಂದರೆ ಇದು ಫುಲ್ 390 ಮಾರ್ಕ್ಸು. ಇವಾಗ ಏನಂತಂದರೆ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಇವಾಗ ಈ ಫಸ್ಟ್ ಸೆಕ್ಷನ್ ನಿಮಗೆ 1 ಅವರ್ ಟೈಮ್ ಇರುತ್ತೆ. ಅದಾದಮೇಲೆ ಆಟೋಮೆಟಿಕಲಿ ಸ್ವಿಚ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಗ್ಯಾಪ್ ಇರಲ್ಲ. ನಿಮಗೆ ಫಸ್ಟ್ ಸೆಕ್ಷನಲ್ಲಿ ಮ್ಯಾಥ್ಸ್ 30 ಕ್ವೆಶನ್ಸ್ ಇರುತ್ತೆ, ರೀಸನಿಂಗ್ 30 ಕ್ವೆಶನ್ಸ್ ಇರುತ್ತೆ. ಓವರಾಲ್ 60 ಕ್ವೆಶನ್ ನಿಮಗೆ 180 ಮಾರ್ಕ್ಸ್ಗಿರುತ್ತೆ. 1 ಅವರ್ ಆಗಿದ ತಕ್ಷಣ ನಿಮಗೆ ಸೆಕ್ಷನ್ಸ್ 2ಗೆ ಆಟೋಮೆಟಿಕಲಿ ಸ್ವಿಚ್ ಆಗುತ್ತೆ. ಅದರಲ್ಲಿ ಇಂಗ್ಲೀಷ್ ನಿಮಗೆ 45 ಕ್ವೆಶನ್ಸ್ ಇರುತ್ತೆ, GK 25 ಕ್ವೆಶನ್ಸ್ ಇರುತ್ತೆ. ಇದು ಕೂಡ ಒಂದು ಕ್ವೆಶನ್ಗೆ 3 ಮಾರ್ಕ್ಸೇನೆ. ಹಾಗಾಗಿ ನಿಮಗೆ ಇದು ಈ ಹೋಲ್ ಸೆಕ್ಷನ್ 210 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟು ಆಫ್ಟರ್ 1 ಅವರ್ ಇದು ಕೂಡ ಸ್ವಿಚ್ ಆಗುತ್ತೆ. ನಿಮಗೆ ಲಾಸ್ಟ್ 15 ಮಿನಿಟ್ಸ್ ಸಿಗುತ್ತೆ. ಈ 15 ಮಿನಿಟ್ಸಲ್ಲಿ ಕಂಪ್ಯೂಟರಲ್ಲಿ ನಿಮಗೆ 20 ಕ್ವೆಶನ್ಸ್ ಇರುತ್ತೆ. ಒಂದೊಂದು 3 ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ಗೆ 20 ಕ್ವೆಶನ್. ಇದರಲ್ಲಿ ಏನಂತಂದರೆ ನೀವು ಎಷ್ಟು ತೆಗಿತೀರಾ ಈ ಮಾರ್ಕ್ಸ್ ನಿಮಗೆ ಇದು ಕೌಂಟ್ ಆಗಲ್ಲ. ಮೇನ್ಸ್ ಎಕ್ಸಾಮಲ್ಲಿ ಇದು ಒಂದು ಕ್ವಾಲಿಫೈಯಿಂಗ್. ಈ ಟೈರ್ 1ನಲ್ಲಿ ನಾವು ಯಾವ ರೀತಿ ಕ್ವಾಲಿಫೈ ಆಗಿರ್ತೀವಿ ಅದೇ ಥರ ಈ ಕಂಪ್ಯೂಟರ್ ಸೆಕ್ಷನ್ ಇದೆಯಲ್ಲ, ಈ 20 ಕ್ವೆಶನಲ್ಲಿ ಅಂತಂದರೆ ಇಟ್ ಡಿಪೆಂಡ್ಸ್, ಕ್ವೆಶನ್ ಶಿಫ್ಟ್ನ ಟಫ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅಲ್ಲಿ ಎಷ್ಟು ಕಟ್ ಆಫ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡಿದ್ರೆ ಸಾಕು, ಇದು ಕ್ವಾಲಿಫೈಯಿಂಗ್ ಆಗಿರುತ್ತೆ. ಇದೇನು ಮಾರ್ಕ್ಸ್ ಕೌಂಟ್ ಆಗಲ್ಲ. ಟೋಟಲಿ ನಿಮಗೆ ಈ ಫುಲ್ ಏರಿಯಾ ನಿಮಗೆ 390 ಮಾರ್ಕ್ಸ್ಗಿರುತ್ತೆ. ಅಂದರೆ ಸೆಕ್ಷನ್ 1ನಲ್ಲಿ ನಿಮಗೆ
60 ಕ್ವಶನ್ಸು, ಇದು 70 ಕ್ವಶನ್ನು. ಟೋಟಲಿ 130 ಕ್ವಶನ್ಸ್ ನಿಮಗೆ 390 ಮಾರ್ಕ್ಸಿಗಿರುತ್ತೆ. ಇದು ಟೈರ್ 2ನ ಫುಲ್ ಹೋಲ್ ಪ್ಯಾಟ್ರನ್ ಹೀಗಿರುತ್ತೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಡೌಟ್ ಇರುತ್ತೆ. ಈಗ ಏನಪ್ಪ ಇವಾಗ ಫಸ್ಟ್ ಹಾಫ್ ಡೇ ಏನಾಗುತ್ತೆ ಅಂದರೆ ನಿಮಗೆ ಒಂದೇ ದಿನದಲ್ಲಿ ಮೇನ್ಸ್ ಇರುತ್ತೆ. ಫಸ್ಟ್ ಡೇ ನಿಮಗೆ ಏನಂತಂದರೆ 2 hour 15 minutesಲ್ಲಿ ನಿಮಗೆ ಹೋಲ್ ಸೆಕ್ಷನ್ಸ್ ಮುಗ್ದೋಗುತ್ತೆ. ಮಧ್ಯಾಹ್ನ ಶಿಫ್ಟಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಒಂದು ಡಾಟಾ ಎಂಟ್ರಿ ಟೆಸ್ಟ್ ಇರುತ್ತೆ. ಅದರಲ್ಲಿ ಏನಂತಂದರೆ ಫಸ್ಟು ಒಂದು ಡೆಮೋ ಥರ ಸ್ಟಾರ್ಟ್ ಆಗುತ್ತೆ, ಯು ಕ್ಯಾನ್ ಟೈಪ್ ಅಲ್ಲಿ. ಅದಾದಮೇಲೆ ರಿಯಲ್ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಒಂದು 15 ನಿಮಿಷ ಟೈಪಿಂಗ್ ಇರುತ್ತೆ. ಅಂದರೆ 28 words per minute ಮಾಡಬೇಕು. 15 minutesಲ್ಲಿರೋ ಟೈಪಿಂಗ್ ಟೆಸ್ಟ್ನ ನೀವು ಪಾಸ್ ಮಾಡಬೇಕಂದ್ರೆ ನಿಮ್ಮದು ಎಷ್ಟು ಸ್ಪೀಡ್ ಇರಬೇಕಂತಂದರೆ 28 words per minute ಇರಬೇಕು. ಮ್ಯಾಕ್ಸಿಮಮ್ 30 ಮಾಡ್ಕೊಳ್ಳಿ. ಯಾಕೆಂತಂದರೆ ಅಲ್ಲಿ ಹೋದಾಗ ಸೌಂಡ್ ಎಲ್ಲರೂ ಅಟ್ ಎ ಟೈಮ್ ಟೈಪ್ ಮಾಡ್ತಿರ್ತಾರೆ. ಆ ಸೌಂಡಿಗೆ ನಮ್ಗೆ ಫಿಂಗರ್ಸ್ ಮೂವ್ ಆಗಬೇಕಂತಂದರೆ ಇಲ್ಲಿ ನಮಗೆ 30 ಅಷ್ಟಿದ್ದರೆ ಅಲ್ಲಿ 28 ಆಟೋಮೆಟಿಕ್ಕಾಗಿ ಬರುತ್ತೆ. ಟೈಪಿಂಗ್ ಟೆಸ್ಟ್ನ ಏನಂತಂದರೆ ಟೈರ್ 1 ಕೀ ಆನ್ಸರ್ಸ್ ಬಿಟ್ಟಿದ ತಕ್ಷಣ ನಿಮಗೆ ಗೊತ್ತಿರೋ ಹಾಗೆ ಸಿ ಜಿ ಎಲ್ ಅಂತ ಅಲ್ಲ, SSC ಕಂಡಕ್ಟ್ ಮಾಡೋ ಎಲ್ಲ ಎಕ್ಸಾಮ್ಸಲ್ಲೂ ಕೀ ಆನ್ಸರ್ ಬೇಗನೆ ಬರುತ್ತೆ. ಕೀ ಆನ್ಸರ್ ಬಂದಿದ ತಕ್ಷಣ ನಮಗೆ ನಾವು ಎಷ್ಟು ಮಾರ್ಕ್ಸ್ ಇದ್ದೀವಿ, ಮುಂದೆ ಹೋಗ್ತೀವ ನಾವು ಮೇನ್ಸ್ಗಿಲ್ವ ಅಂತ ತುಂಬ ಬೇಗನೆ ಗೊತ್ತಾಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಟೈಪಿಂಗ್ನ ನಾನು ಹೇಳೋದಂದರೆ ಟೈರ್ 1 ಆಗಾದ್ಮೇಲೆ ಮ್ಯಾಕ್ಸಿಮಮ್ 2 months ಆದರೂ 2.5 3 months ಕೊಡ್ತಾರೆ. ಆ ಟೈಮಲ್ಲಿ ನೀವು ಟೈಪಿಂಗ್ ಡೆವಲಪ್ ಮಾಡ್ಕೋಬೋದು. ಸ್ಪೀಡ್ ಜಾಸ್ತಿ ಆಗಬೇಕಂತಂದರೆ ಯೂಶ್ವಲಿ ಡೈಲಿ 15 to 20 minutes ಟೈಪ್ ಮಾಡಿದ್ರೆ ಯೂಶ್ವಲಿ ಸ್ಪೀಡ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದು ಟೈಪಿಂಗಲ್ಲಿ ನೀವು ಫೇಲ್ ಆದರೆ ಅಂತಂದರೆ ನೀವು ಹೋಲ್ ಇಲ್ಲಿ ಔಟ್ ಆಫ್ ತೆಗೆದಿದ್ರೂ ಮಾರ್ಕ್ಸ್ ಅದು ವ್ಯರ್ಥನೇ. ಟೈಪಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ದೆಲ್ಲ ಹೇಳಾಯಿತು. ಇವಾಗ ನನ್ನ ಸ್ಟಡಿ ಮೆಟೀರಿಯಲ್ಸ್ ತೋರಿಸೋದು. ಫಸ್ಟ್ ನಾನು ಬಂದು ಇಂಗ್ಲೀಷ್ಗೆ ಯಾವ್ದು ರೆಫರ್ ಮಾಡ್ತೀನಿ. ಯೂಶ್ವಲಿ ಇಂಗ್ಲೀಷ್ ಅಂದರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಯಾಕೆಂದರೆ ನಂದು ಅದರಲ್ಲೇ ಸ್ಕೋರ್ ಜಾಸ್ತಿ ಆಗೋದು. ಇಂಗ್ಲೀಷ್ಗೆ ನಾನು ಫಸ್ಟ್ ನಿಮಗೆ ಬೇಸಿಕ್ ಬಿಗಿನರ್ ಯಾರು ಇರ್ತೀರೋ ಅವರಿಗೆ ಬೇಸಿಕ್ ಬುಕ್ ನಾನು ಸಜೆಸ್ಟ್ ಮಾಡೋದು ಬಕ್ಷಿ. ಇದು ಒಂದು ಒಳ್ಳೆ ಅಥೆಂಟಿಕ್ ಬುಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂದರೆ ಇದು ಬೇಸಿಕ್ಸಿಂದನೂ ಇದೆ, ಈಸಿಲಿ ಅರ್ಥ ಆಗುತ್ತೆ ನಿಮಗೆ. ಈ ಬುಕ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಯಾರ್ದು ಬೇಸಿಕ್ ವೀಕ್ ಇರುತ್ತೆ ಅವರು ಈ ಬುಕ್ನ ಫುಲ್ಲು ಥರೋಲಿ ಒಂದು 3 to 4 times ನೀಟಾಗಿ ರೆಫರ್ ಮಾಡಿ ಓದಿದ್ರೆ ಅವ್ರದ್ದು ವೊಕ್ಯಾಬ್ ಆಗಿರ್ಬೋದು ಮತ್ತು ಕಂಪ್ರಹೆನ್ಷನ್ ಪಾರ್ಟ್ ಆಗಿರ್ಬೋದು. ಕಂಪ್ರಹೆನ್ಷನ್ ಪಾರ್ಟಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಯಾವುದೇ ಆದ್ರೂ ಒಂದು ಡೈಲಿ ಒಂದು 20 minutes ರೀಡಿಂಗ್ ಆಗಿರ್ಬೋದು. ಜಾಸ್ತಿ ನೀವು ಪ್ಯಾಸೇಜಸ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಆಗೋದು. ಇದು ಬಿಟ್ಟರೆ ನೆಕ್ಸ್ಟು ಜನರಲ್ ರೀಸನಿಂಗ್ಗೆ ನಾನು ಸಜೆಸ್ಟ್ ಮಾಡೋದು ವೊಕ್ಯಾಬ್ಗೆ ನನ್ನ ಫೇವ್ರೆಟ್ ಬುಕ್. ಇದು ಇಂಗ್ಲೀಷ್ ವೊಕ್ಯಾಬ್ಲರಿ. ಇದು ಬಂದು ಬ್ಲ್ಯಾಕ್ ಬುಕ್. ನಾನು ಇದನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಎಕ್ಸಾಮ್ಗಿಂತ ಮುಂಚೆ. ಬಟ್ ಇದನ್ನು ಒಂದು 2-3 times ಮಾಡಿಕೊಂಡ್ರೆ ಸಾಕು. ಬಿಕಾಸ್ ಪ್ರೀವಿಯಸ್ ಇಯರ್ದು ಎಲ್ಲ ಕ್ವಶನ್ಸು ಇದರಲ್ಲಿರುತ್ತೆ. ಆಲ್ಮೋಸ್ಟ್ 2000+ ವರ್ಡ್ಸ್ ಇದೆ. ನಿಮಗೆ ವೊಕ್ಯಾಬ್ ಸ್ಟ್ರಾಂಗ್ ಆಗಬೇಕಂತಂದರೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. CGL ಏನು ಮೇನ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಸ್ಕೋರ್ ಆಗುತ್ತೆ. ಮತ್ತು ನಾನಂದರೆ ಬೇಸಿಕ್ಸ್ ನಮಗೆ ಫುಲ್ ಬೇಸಿಕ್ ಇಂತ ಬೇಕು ಅಂತಂದರೆ ನಾನು ನಿಮಗೆ ಈ ಬುಕ್ನ ಸಜೆಸ್ಟ್ ಮಾಡ್ತೀನಿ. ಇದು ಒಂದು ನಾರ್ಮಲ್ ಲೂಯಿಸ್ ವರ್ಡ್ ಪವರ್ ಮೇಡ್ ಈಸಿ. ನಾನು ಇದನ್ನು 1 time ಮುಗಿಸಿದ್ದೀನಿ. ಈ ವೊಕ್ಯಾಬ್ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಇತ್ತು ನನ್ನ ಹತ್ರ ಬುಕ್ಕು, ಅದು ಕಾಣ್ತಿಲ್ಲ ಎಲ್ಲೋ. ಅಂದರೆ ರೂಟ್ ವರ್ಡ್ಸಿಂದ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರಿಪ್ ಇರುತ್ತೆ ನಿಮಗೆ. ಬಿಕಾಸ್ ಎಲ್ಲ ಐಡಿಯಾ ಇರುತ್ತೆ. ಈ ಬುಕ್ನ ತರೋಲಿ ಓದ್ಬಿಟ್ರೆ ಸಾಕು, ನಿಮ್ಮ ರೂಟ್ ವರ್ಡ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಈ ಬುಕ್ ನಿಮಗೆ ನಾಟ್ ಓನ್ಲಿ ಫಾರ್ CGL ಎಕ್ಸಾಮ್, ಯಾವುದೇ ಎಕ್ಸಾಮ್ಸಲ್ಲಾದರೂ ನಿಮಗೆ ಆ್ಯಂಟೋನಿಮ್ ಸಿನೋನಿಮ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಡಿಯಮ್ ಆ್ಯಂಡ್ ಫ್ರೇಸಸ್ ಇದ್ದೇ ಇರುತ್ತೆ. ಅವರಿಗೆ ನಾನು ಈ ವರ್ಡ್ ಪವರ್ ಮೇಡ್ ಈಸಿ ಬುಕ್ನ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಮತ್ತು CGLಗೂ CHSL SSC ಯಾವುದೇ ಎಕ್ಸಾಮ್ ಇದ್ರೂ ಗೋ ಫಾರ್ ಬ್ಲ್ಯಾಕ್ ಬುಕ್. ಬ್ಲೈಂಡ್ಲಿ ಟ್ರಸ್ಟ್ ದಿಸ್ ಬುಕ್. ನೀವು ಇದನ್ನು 2-3 ಸಲ ಮಾಡಿದ್ರೆ ಸಾಕು. ಮತ್ತು SP ಬಕ್ಷಿಲೂ ಕೂಡ ನಿಮಗೆ ತುಂಬಾ ಇರುತ್ತೆ. ಇಲ್ಲಿ ಇವರು ಪಾರ್ಟ್ B ಅಲ್ಲಿ ಇದೆ ನಿಮಗೆ ಫುಲ್ಲು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಸಿನೋನಿಮ್ ಆ್ಯಂಟೋನಿಮ್ಸು ಎಲ್ಲ ಇದರಲ್ಲೇ ಇರುತ್ತೆ. ಇದನ್ನು 1-2 ಸಲ ಮಾಡಿದ್ರೂ ಸಾಕು, ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಾನು ಹೇಳೋದೇನಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ದು ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ ನೀವು ರೀಸೆಂಟ್ದು ಫುಲ್ ಸಾಲ್ವ್ ಮಾಡಿ. ಆ್ಯಂಟೋನಿಮ್ ಸಿನೋನಿಮ್ಸ್ ಅಂತೂ ನೀವು ಎಷ್ಟು ಕಲ್ತರೂ ಅಷ್ಟೇ, ಫುಲ್ ರಿವಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ರೂಟ್ ವರ್ಡ್ಸ್ ಚೆನ್ನಾಗಿದ್ದರೆ ಆ್ಯಂಟೋನಿಮ್ಸು ಸಿನೋನಿಮ್ಸ್ ಈಸಿ ಆಗುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮತ್ತು ಇಡಿಯಮ್ ಫ್ರೇಸಸ್ಗೆ ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಅದಕ್ಕೆ ನಾನು ಹೇಳಿದ್ದು ಈ ಬ್ಲ್ಯಾಕ್ ಬುಕ್ ಇದೆಯಲ್ಲ, ನಿಮಗೆ ಈ ಬ್ಲ್ಯಾಕ್ ಬುಕ್ಕು ಸೋ ಫಾರ್ ಎನಫ್, ಬಿಕಾಸ್ ನಿಮಗೆ ಇದರಲ್ಲಿ ಇರೋದೇ ರಿಪೀಟೆಡ್ ಆಗುತ್ತೆ. ಅಂದರೆ ರಿಪೀಟೆಡ್ ಥಿಂಗ್ಸ್ ತುಂಬ ಇರುತ್ತೆ. ಇಡಿಯಮ್ ಆ್ಯಂಡ್ ಫ್ರೇಸಸ್ ಅಂತೂ ನೀವು ನೋಡ್ಬೋದು, ನೋಡಿ ಇಲ್ಲಿ ಇದನ್ನು 3 ಟೈಮ್ಸ್ ಆಗಿರ್ಬೋದು, 4 ಟೈಮ್, ಈ ಥರ ತುಂಬ ಸಲ ರಿಪೀಟೆಡ್ ಇರುತ್ತೆ. ಆ್ಯಂಟೋನಿಮ್ಸ್ ಸಿನೋನಿಮ್ಸ್ ಸ್ವಲ್ಪ ಟಫ್ ಇರುತ್ತೆ, ಬಟ್ ಇಡಿಯಮ್ ಆ್ಯಂಡ್ ಫ್ರೇಸಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಮ್ಯಾಥ್ಸ್ಗೆ ನಾನು ರೆಫರ್ ಮಾಡಿದ್ದು ಗಗನ್ ಪ್ರತಾಪ್ ಸರ್ದು ಕ್ಲಾಸಸ್ ಕೇಳಿ ಮೊದಲು ಬೇಸಿಕ್ಸ್ ಮುಗಿಸ್ಕೊಂಡೆ. ಬೇಸಿಕ್ಸ್ ಅರ್ಥಮೆಟಿಕ್ ಮತ್ತು ಅಡ್ವಾನ್ಸ್ ಫುಲ್ಲು ನೋಟ್ಸ್ ಎಲ್ಲ ಮಾಡಿ ಅವ್ರದ್ದು ಕ್ಲಾಸ್ ಕೇಳಿಕೊಂಡು ಟುಗೆದರ್ ನೋಟ್ಸಸ್ ಎಲ್ಲ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ನಾನೇನಂದರೆ ಕ್ಲಾಸ್ ಕೇಳಾದ್ಮೇಲೆ ನಾನು ಈ ಫಾರ್ಮುಲಾ ಬುಕ್ ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ಫುಲ್ಲು ಇದೆ, ಫುಲ್ ಎಲ್ಲ ಡೀಟೇಲ್ಡಾಗಿ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಇದೆ. ಜಿಯೋಮೆಟ್ರಿ ಆಗಿರ್ಬೋದು, ಅರ್ಥಮೆಟಿಕ್ ನೀವು ನೋಡ್ಬೋದು, ಟ್ರಿಗ್ನೋಮೆಟ್ರಿ ಅಡ್ವಾನ್ಸ್ಡ್ ಎಲ್ಲ ಇದೆ ಇದರಲ್ಲಿ. ಅಂದರೆ ಗ್ಲಾನ್ಸ್ ಡೈಲಿ ನಿಮಗೆ ಒಂದು 5 to 10 ಮಿನಿಟ್ಸ್, ಒಂದು 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ರ್ಯಾಪಿಡ್ ರಿವಿಷನ್ ಥರ ಆಗುತ್ತೆ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋಕ್ಕೆ. ಇದೆಲ್ಲ ಮುಗಿಸಿದ ಮೇಲೆ ನಾನು ಪರ್ಚೇಸ್ ಮಾಡಿದ್ದು ಕಿರಣ್. ಇದನ್ನು ಎಲ್ಲರೂ ಆಲ್ಮೋಸ್ಟ್ ತಗೊಂಡಿರ್ತಾರೆ, ನನ್ನ ಹತ್ರನೂ ಇದೆ. ಈ ಕಿರಣ್ ನಾನು ಆಲ್ರೆಡಿ ಒಂದು ಸತಿ ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಿರೋದು. ಇದರಲ್ಲಿ 11,800 ಪ್ಲಸ್ ಕ್ವೆಶ್ಚನ್ ಇದೆ, TCS ಕಂಡಕ್ಟ್ ಮಾಡಿರೋದು. ಇದು 2000 ಇದು ನಾನು ತಗೊಂಡಿರೋ ಬುಕ್ಕಲ್ಲಿ 2015 ಅಪ್ ಟು 2023ವರೆಗೂ ಕವರ್ ಆಗಿದೆ. ನಾನು ಮ್ಯಾಥ್ಸ್ಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ CGL ನಿಮಗೆ ಗೊತ್ತಿರೋ ಹಾಗೆ SSC ಕಂಡಕ್ಟ್ ಮಾಡಿರೋ ಎಲ್ಲ ಎಕ್ಸಾಮ್ಸ್ದು ಪ್ರೀವಿಯಸ್ ಇಯರ್ ಯಾವುದೇ ಎಕ್ಸಾಮ್ಸ್ ಆದ್ರೂ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಈ ಬುಕ್ನ ಪರ್ಚೇಸ್ ಮಾಡಿದೆ. ಇದನ್ನು 1 ಟೈಮ್ ಮಾತ್ರ ಮಾಡಿರೋದು ನಾನು. ಇದನ್ನು ಮಾಡಾದ್ಮೇಲೆ ನನ್ನ ಮ್ಯಾಥ್ಸ್ ಸ್ಕೋರ್ ಜಾಸ್ತಿ ಆಯಿತು. ರೀಸನಿಂಗ್ ಅಂತಂದರೆ ರೀಸನಿಂಗೇ ಈಸಿ, ಯೂಶ್ವಲಿ ಬೇಗ ಮಾರ್ಕ್ಸ್ನ ನಾವು ಸ್ಕೋರ್ ಮಾಡ್ಬೋದು. ರೀಸನಿಂಗಿಗೆ ಏನೂ ಬೇಕಾಗಿಲ್ಲ, ಬೇಸಿಕ್ಸ್ ಸ್ವಲ್ಪ ಕ್ಲಾಸಸ್ ಕೇಳ್ಕೊಬೋದು. ಇಲ್ಲ ಅಂತಂದರೆ ಇದು ಒಂದು ಎನಫು. ಇದರಲ್ಲಿ ತುಂಬ ಕವರ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸು ಟಾಪಿಕ್ ವೈಸ್ ಇದೆ, ಚಾಪ್ಟರ್ ವೈಸ್ ಇದೆ, ಮತ್ತು ಡಿಫಿಕಲ್ಟಿ ವೈಸು ಇರೋದ್ರಿಂದ ಇದು ಒಂದು ಬುಕ್ ಮಾಡಿಕೊಂಡ್ರೆ ರೀಸನಿಂಗ್ ಸಾಕು. ಕಿರಣ್ ಪಬ್ಲಿಕೇಶನ್ದೇನೆ ಇದೂ 12,800 ಪ್ಲಸ್ ಕ್ವೆಶ್ಚನ್ಸ್ ಸಾಲ್ವ್ ಮಾಡಿರೋದಿದೆ. ಇದು ಒಂದು ಬುಕ್ ಮಾಡಿಕೊಂಡ್ರೆ ರೀಸನಿಂಗಲ್ಲಿ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಬಂದು ಸ್ವಲ್ಪ ಡಿಫಿಕಲ್ಟಿ ಅಂತಲೇ ಹೇಳ್ಬೋದು. ಜನರಲ್ ಅವೇರ್ನೆಸ್ 25 ಕ್ವೆಶ್ಚನ್ಸ್ ಇರಿದ್ರೂ ಕೂಡ ತುಂಬ ವೆರೈಟೀಸ್ ಕೇಳ್ತಾರೆ. ಅಂದರೆ ಸ್ಕೋರ್ ಮಾಡೋದು GKಲಿ ತುಂಬ ಕಷ್ಟ ಇರುತ್ತೆ ಈ ಎಕ್ಸಾಮಲ್ಲಿ. ಪರ್ಟಿಕ್ಯುಲರ್ಲಿ SSC ಕಂಡಕ್ಟ್ ಮಾಡೋ ಎಲ್ಲ ಎಕ್ಸಾಮ್ಸಲ್ಲೂ GK ಸ್ವಲ್ಪ ಟಫ್ ಪಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಮತ್ತು ಬೇರೆ ಬೇರೆ ಸೋರ್ಸಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜನರಲ್ ನಾಲೆಜ್ ಅವೇರ್ನೆಸ್ ಅಂತಂದರೆ ನಾವು ಎಲ್ಲನೂ ಕವರ್ ಮಾಡಬೇಕು. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಟ್ಯಾಟಿಕ್ GKಲಿ ನಿಮಗೆ ತುಂಬ ವೆರೈಟೀಸ್ ಆಫ್ ಟಾಪಿಕ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಫೋಕ್ಸ್ ಆಗಿರ್ಬೋದು, ಡ್ಯಾನ್ಸಸ್ಸು, ಫೆಸ್ಟಿವಲ್ಸು, ಸ್ಪೋರ್ಟ್ ಟರ್ಮಿನಾಲಜೀಸು, ಸ್ಪೋರ್ಟ್ ಪರ್ಸನ್ಸು, ಸ್ಪೋರ್ಟ್ಸ್ ಅವಾರ್ಡು ಎಕ್ಸೆಟ್ರಾ ತುಂಬ ಟಾಪಿಕ್ಸ್ ಕವರ್ ಆಗುತ್ತೆ. ನಾನು GK ಮತ್ತು ಕರೆಂಟ್ ಅಫೇರ್ಸು ಇರುತ್ತೆ ಅದರಲ್ಲಿ. GKಗೆ ನನ್ನ ಸೋರ್ಸಸ್ ಬಂದು ಜನರಲ್ ಅವೇರ್ನೆಸ್ಗೆ ಲೂಸೆಂಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಲೂಸೆಂಟ್ ಮುಗಿಸ್ಲೇಬೇಕು. ಲೂಸೆಂಟ್ ಇದೊಂಥರ ಕಿಂಗ್ ಕಾರ್ಡ್ ಕ್ವೀನ್ ಕಾರ್ಡ್ ಥರ. ಇದು ಲೂಸೆಂಟ್ ರೆಫರ್ ಮಾಡಲೇಬೇಕು. ಲೂಸೆಂಟ್ ಓದಿದ್ರೇ ಎನಫ್. ಲೂಸೆಂಟಲ್ಲೇ ತುಂಬ ಇರುತ್ತೆ. ಲೂಸೆಂಟಲ್ಲಿ ಸ್ಟ್ಯಾಟಿಕ್ ಸೆಕ್ಷನಲ್ಲಿ ಅಲ್ಲೇ ನಿಮಗೆ ತುಂಬ ಟಾಪಿಕ್ಸ್ ಕವರ್ ಆಗಿಬಿಟ್ಟಿರುತ್ತೆ ಲೂಸೆಂಟು. ಮತ್ತು ನಾನು ಜನರಲ್ ಸೈನ್ಸ್ ಸ್ವಲ್ಪ ಡೆಪ್ತಾಗಿರಲಿ ಅಂತ ಹೇಳಿಬಿಟ್ಟು ಲೂಸೆಂಟ್ಸ್ದೇ ಜನರಲ್ ಸೈನ್ಸ್ ಸಹ ಪರ್ಚೇಸ್ ಮಾಡಿದ್ದೀನಿ. ಇದು ರೆಫರ್ ಮಾಡಿ. ಮತ್ತು ನಿಮಗೆ ಪಿನಾಕಲ್ ಎಡಿಷನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸು ಇದರಲ್ಲಿ ತುಂಬ ಡೀಟೇಲ್ಡಾಗಿರುತ್ತೆ, ಎಕ್ಸ್ಪ್ಲನೇಷನ್ ಇರುತ್ತೆ, ಮತ್ತು ಟಾಪಿಕ್ ವೈಸ್ ಇದೆ, ವೆಯ್ಟೇಜ್ ವೈಸು ಇದೆ. ಇಲ್ಲಿ ಸ್ಟ್ಯಾಟಿಕ್ GKಲಿ ನೀವು ನೋಡ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆರ್ಟ್ ಪರ್ಸ್ನಾಲಿಟಿ, ಆರ್ಟ್ ಅವಾರ್ಡ್ಸು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಫೆಸ್ಟಿವಲ್ಸು, ಫೇರ್ಸು, ಈ ಥರ ಸ್ಟ್ಯಾಟಿಕ್ GK ಆಲ್ಮೋಸ್ಟ್ 25 ಟಾಪಿಕ್ಸ್ ಕವರ್ ಮಾಡಿದ್ದಾರೆ. ಮಿಸ್ಲೇನಿಯಸ್ಸು ಸಪ್ರೇಟ್ ಕೊಟ್ಟಿರ್ತಾರೆ. ಅಂದರೆ ವೆಯ್ಟೇಜ್ ಪ್ರಕಾರ ಎಲ್ಲ ಇದೆ. ಇದು ಪ್ರೀವಿಯಸ್ ಇಯರು ಸ್ಟ್ಯಾಟಿಕ್ GKಗೆ ಇದು ಪಿನಾಕಲ್ ಎಡಿಷನ್ ಮಾಡಿದ್ರೆ ತುಂಬ ಒಳ್ಳೆ ಸ್ಕೋರ್ ಆಗುತ್ತೆ. ಬಿಕಾಸ್ ಪಿನಾಕಲ್ ಎಡಿಷನ್ ಎಲ್ಲ ಕವರ್ ಮಾಡಿದೆ. ಪಿನಾಕಲ್ಲೇ ಮಾಡಬೇಕು. ಇದು PVS ಇಯರ್ಸ್ದು. ನೀವು ಇದನ್ನು ತೊಗೊಂಡ್ರೆ ಬೆಟರ್. 1-2 ಸತಿ ಲೂಸೆಂಟ್ ಮುಗಿಸಾದ್ಮೇಲೆ ಪಿನಾಕಲ್ಲೇ. ಮತ್ತು ಕರೆಂಟ್ ಅಫೇರ್ಸ್ಗೆ ಯೂಶ್ವಲಿ ನಾನು ವೀಡಿಯೋಸ್ ನೋಡ್ಕೊತೀನಿ. ಚಾನಲ್ ನೇಮ್ಸ್ ಹೇಳೋದಾದರೆ ದೇವಶ್ರೀ ಕರೆಂಟ್ ಅಫೇರ್ ಅಪ್ಡೇಟೆಡ್ ಇದೆಯಲ್ಲ, ಅದೊಂದು ಚಾನಲ್ ನೋಡ್ತಿದ್ದೆ. ಮತ್ತು ಇದು ಸ್ಪೀಡಿ ಪಬ್ಲಿಕೇಶನ್ದು ಮ್ಯಾಗ್ಝಿನ್ ತೊಗೊಂಡಿದ್ದೆ. ಇಯರ್ಲಿ ಮ್ಯಾಗ್ಝಿನೇ ತೊಗೊಂಡಿದ್ದೆ. ಇದು ಹಳೆಯದು 23 to 24.
ನಾನು ಮಾಸ್ಟರ್ಸ್ ಫಸ್ಟ್ ಇಯರ್ ಜಾಯ್ನ್ ಆದಾಗ ತೊಗೊಂಡಿದ್ದು. ಇನ್ನು ಹೊಸದು ಪರ್ಚೇಸ್ ಮಾಡಿಲ್ಲ, 2025 ಮಾಡಬೇಕು. ಒಂದು ವೈಟ್ ಟಾಪಿಕ್ ಆಗಿರೋದ್ರಿಂದ ನಾನು ಸ್ವಲ್ಪ ನೋಟ್ಸಸ್ ಸಹ ಮಾಡ್ಕೊಂಡಿದ್ದೀನಿ ಸ್ಟ್ಯಾಟಿಕ್ಸಿಗೆ. ನೀವು ನೋಡ್ಬೋದು, ಇದು ನಂದು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2022 ಟೈರ್ 2ದು. ನಾನು ಡಿಗ್ರಿ ಮುಗಿದ ಮೇಲೆ ಬರ್ತಿದ್ದೆ, ಅವಾಗ ಸ್ವಲ್ಪ ಓದ್ಕೊಂಡು ಅವಾಗಿಂದು ನಾನು ಟೈರ್ 1 ಕ್ವಾಲಿಫೈ ಆಗಿ ಟೈರ್ 2. ಇದರಲ್ಲಿ ನಂದು ಕಡಿಮೆ ಸ್ಕೋರ್ ಆಗಿತ್ತು, 200ಗಿಂತನೂ ಕಡಿಮೆ ಆಗಿತ್ತು, 390ಗೆ. ಡ್ಯಾಮ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ನೋಟ್ಸಸ್ ಅವಶ್ಯಕತೆ ಇರುತ್ತೆ. ಮತ್ತು ಇಲ್ಲೇನಂತಂದರೆ ಪರ್ಮರ್ SSC ಕ್ಲಾಸನ್ನು ನೋಡಿಕೊಂಡು ನಾನು ಸ್ವಲ್ಪ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಕೂಪಿಯನ್ಸ್ ಲಾ ಆಗಿರ್ಬೋದು, ಫೈರ್ ಪ್ಲ್ಯಾನ್ಸು, ಗರಾನ ಅಂತೂ ಒಂದು ಇಂಪಾರ್ಟೆಂಟ್ ಟಾಪಿಕ್. ಯಾವಾಗಲೂ ಇದರಲ್ಲಿ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ. ಗರಾನ ಮತ್ತು ಇವಾಗ ಇನ್ಸ್ಟ್ರೂಮೆಂಟ್ ರಿಲೇಟೆಡು ಮತ್ತು ಫೈರ್ ಪ್ಲ್ಯಾನಿಂಗು ಮತ್ತು ಪಾಪ್ಯುಲೇಷನ್ ಮೇಲೆ ಕರೆಂಟ್ ಅಫೇರ್ಸು ಮತ್ತು ಫೆಸ್ಟಿವಲ್ಸ್ ರಿಲೇಟೆಡ್ ಕ್ವೆಶನ್ಸ್ ಫ್ರೀಕ್ವೆಂಟಾಗಿ ಬರುತ್ತೆ. ಇದೆಲ್ಲ ನನ್ನ ಸ್ಟಡಿ ಮೆಟೀರಿಯಲ್ಸು. ಈಚ್ ಟಾಪಿಕ್ ವೈಸು ನಾನು ರೆಫರ್ ಮಾಡ್ತಿರೋಂಥ ಬುಕ್ಸು, ಇದೆಲ್ಲ ನಾನು ಕಲೆಕ್ಟ್ ಮಾಡಿರುವಂಥ ಸೋರ್ಸಸ್ಸು. ಇದೆಲ್ಲ ನಾನು ಟಾಪರ್ಸ್ ಸಜೆಸ್ಟ್ ಮಾಡಿರೋ ಬುಕ್ಸ್ಗಳನ್ನೇ ನಾನು ತೊಗೊಂಡಿದ್ದೀನಿ. ಈ ಬ್ಲ್ಯಾಕ್ ಬುಕ್ ಎಲ್ಲ ನಾನು ಸ್ಪೀಡಿ ಎಲ್ಲ ಟಾಪರ್ಸ್ ಸಜೆಸ್ಟೆಡ್ ಬುಕ್ಸೇ ಪರ್ಚೇಸ್ ಮಾಡಿರೋದು. ನಾನು ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಬಿಕಾಸ್ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಇದೆ, ಹೇಳೋಕ್ಕೆ ವಿಷಯನೂ ತುಂಬ ಇತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.